ಆಕೆ ಆಗಷ್ಟೇ ಬದುಕನ್ನ ಕಟ್ಟಿಕೊಂಡು ಸುಂದರ ಜೀವನವನ್ನ ರೂಪಿಸಿಕೊಳ್ಳಲು ತಯಾರಾದವಳು. ಅತಿ ಚಿಕ್ಕ ವಯಸ್ಸಲ್ಲೇ ಆಕೆಯ ಜೀವನದಲ್ಲಿ ಯಾವುದು ಆಗಬಾರದಿತ್ತು ಅದು ಅಚಾನಕ್ ಆಗಿ ಆಗಿಯೇ ಬಿಡ್ತು. ಆದರೂ ಕೂಡ ಯಾವುದಕ್ಕೂ ಹೆದರದ ಆಕೆ ಮತ್ತೆ ತನ್ನ ಜೀವನವನ್ನ ಮೊದಲಿನಂತೆ ಗುಬ್ಬಚ್ಚಿ ಗೂಡಿನಂತೆ ಕಟ್ಟಿಕೊಂಡಿದ್ದವಳು. ಇಂತಹ ಸಮಯದಲ್ಲಿ ಆ ನೀಚ ಪಾಪಿ ಮತ್ತೆ ಆಕೆಯ ಜೀವನದಲ್ಲಿ ಬಂದು ಪ್ರಾಣ ಪಕ್ಷಿಯನ್ನೇ ರಣ ಹದ್ದಿನಂತೆ ಕಿತ್ತುಕೊಂಡೇ ಬಿಟ್ಟ. ನವಿ ಮುಂಬೈನ ಉರಾನ್ನ ನಿವಾಸದಲ್ಲಿ ವಾಸಿಸುತ್ತಿದ್ದ 22 ವರ್ಷದ ಮುದ್ದಾದ ಯಶಸ್ವಿ ಸಿಂಧೆ ಅನ್ನೋ ಹೆಣ್ಣು ಮಗಳು ಬೇಲಾಪುರದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಜುಲೈ 25ರ ಮುಂಜಾನೆ ಕೆಲಸಕ್ಕೆ ಅಂತ ತೆರಳಿದ ಯಶಸ್ವಿ ಸಿಂಧೆ ಮನೆಗೆ ಮರಳಿ ಬರಲೇ ಇಲ್ಲ. ಇದರಿಂದ ಭಯಭೀತರಾದ ಆಕೆಯ ತಂದೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನಲ್ಲಿ ದಾವೂದ್ ಶೇಖ್ ಅನ್ನೋ ಯುವಕನ ಹೆಸರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ದೂರಿನ ಪ್ರತಿಯಂತೆ ಕಾರ್ಯನಿರತರಾದ ಪೊಲೀಸರು ಆಕೆಯ ಹುಡುಕಾಟದಲ್ಲಿದ್ದರು. ಆದ್ರೆ ಅಲ್ಲಿ ವಿಧಿಯ ಆಟನೇ ಬೇರೆನೇ ಇತ್ತು. ತಂದೆಯ ಹೇಳಿಕೆ ಪ್ರಕಾರ ದಾವೂದ್ ಶೇಖ್ ಈ ಹಿಂದೆ 2018-19ರಲ್ಲಿ ನನ್ನ ಮಗಳು 15 ವರ್ಷದವಳಿರುವಾಗ ಆಕೆಯ ಮೇಲೆ ಕಿರುಕುಳ ದೌರ್ಜನ್ಯ ಎಸಗಿದ್ದಾನೆ. ಹಾಗಾಗಿ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆತನ ಮೇಲೆ ಫೋಕ್ಸೋ ಕಾಯ್ದೆಯಡಿ ಪೊಲೀಸರು ಬಂಧಿಸಿದ್ದಾರೆ ಎಂದಿದ್ದಾರೆ. ಈತನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರಬಹುದು ಎನ್ನುವ ಶಂಕೆ ಕೂಡ ಪೊಲೀಸರ ಬಳಿ ವ್ಯಕ್ತಪಡಿಸಿದ್ದಾರೆ. ವರದಿಗಳ ಪ್ರಕಾರ ಬೇಲಾಪುರದ ಕಚೇರಿಗೆ ಕೆಲಸಕ್ಕೆ ತೆರಳಿದ ಆಕೆ ಅರ್ಧ ದಿನ ಅಂದ್ರೆ ಮಧ್ಯಾಹ್ನ ರಜೆ ತೆಗೆದುಕೊಂಡು ದಾವೂದ್ ಶೇಖ್ ಅನ್ನೋ ಯುವಕನನ್ನ ಭೇಟಿಯಾಗಲು ತೆರಳಿದ್ದಳಂತೆ. ಇದೇ ಸಮಯಕ್ಕೆ ಹೊಂಚು ಹಾಕಿದ್ದ ಆ ಪಾಪಿ ದುರುಳ ನೀಚ ಆಕೆಯ ಪ್ರೈವೇಟ್ ಪಾರ್ಟಿಗೆ ಚಾಕುವಿನಿಂದ ಇರಿದು ಹೊಟ್ಟೆ ಮತ್ತೆ ಬೆನ್ನಿನ ಭಾಗಕ್ಕೆ ಕೂಡ ತಿವಿದು ಬರ್ಬರವಾಗಿ ರಾಕ್ಷಸನಂತೆ ಹತ್ಯೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ. ಹತ್ಯೆ ಮಾಡಿದ ಶವವು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ನಾಯಿಗಳು ಆಕೆಯ ಮುಖ ಹಾಗೂ ದೇಹದ ಕೆಲವು ಭಾಗಗಳನ್ನು ಕಿತ್ತು ತಿನ್ನುತ್ತಿದ್ದವಂತೆ. ಮೇಲ್ನೋಟಕ್ಕೆ ನೋಡಿದ್ರೆ ಆಕೆಯ ಮುಖವನ್ನ ಕಲ್ಲಿನಿಂದ ಜಜ್ಜಿದ ರೀತಿ, ಎದೆಯ ಹಾಗೂ ಭುಜದ ಭಾಗದ ಮಾಂಸವನ್ನ ಕಿತ್ತ ರೀತಿ, ಅಲ್ಲಲ್ಲಿ ಚಾಕುವಿನಿಂದ ತಿವಿದ ಗಾಯಗಳು ಕಾಣಿಸುತ್ತಿತ್ತು ಎಂದು ವರದಿಯಾಗಿದೆ. ಶಂಕಿತ ಆರೋಪಿ ಮೂಲತಃ ಕರ್ನಾಟಕದವನು ಎಂದು ತಿಳಿದು ಬಂದಿತ್ತು. ಈ ಹಿಂದೆ ಫೋಕ್ಸೋ ಪ್ರಕರಣದಲ್ಲಿ ಬಂಧಿತನಾದ ದಾವೂದ್ ಶೇಖ್ ಜೈಲಿನಿಂದ ಬಂದ ನಂತರ ತನ್ನ ತವರಿನತ್ತ ತೆರಳಿದ್ದನು. ಇದಾದ ಬಳಿಕ ಆಕೆಗೆ ಪದೇ ಪದೇ ಕರೆ ಮಾಡಿ ಫುಸಲಾಯಿಸುತ್ತಿದ್ದನಂತೆ. ಮತ್ತೆ ಈತ ಪ್ಲಾನ್ ಮಾಡಿ ಆಕೆಯನ್ನ ತನ್ನತ್ತ ಕರೆಸಿಕೊಂಡಿದ್ದಾನೆ. ಆದ್ರೆ ಆತ ಜೈಲಿನಿಂದ ಬಂದ ನಂತರ ಮತ್ತೆ ಆತನ ಕೆಟ್ಟ ಪ್ರವೃತ್ತಿ ತೋರಿಸಿಯೇ ಬಿಟ್ಟಿದ್ದಾನೆ. ಈ ನಡುವೆ ಈತನ ಫೇಸ್ಬುಕ್ ಖಾತೆ ನಮಗೆ ಸಿಕ್ಕಿದ್ದು ವೃತ್ತಿಯಲ್ಲಿ ಈತ ಡ್ರೈವರ್ ಎಂದು ತಿಳಿದು ಬರುತ್ತಿದೆ. ಡ್ರೈವಿಂಗ್ ಮಾಡ್ತಾ ಇರುವ ಹಲವು ಫೋಟೋ ಹಾಗೂ ವಿಡಿಯೋಗಳನ್ನ ತನ್ನ ಫೇಸ್ಬುಕ್ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾನೆ. ಇದಲ್ಲದೆ ಯಶಸ್ವಿ ಸಿಂಧೆ ಚಿಕ್ಕವಳಿದ್ದಾಗ ಇರೋ ಮಾರ್ಕ್ಸ್ ಕಾರ್ಡ್ ಕೂಡ ಈತ ಪೋಸ್ಟ್ ಮಾಡಿದ್ದು ಇದೀಗ ಒಂದು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಿದ್ರೆ ಯಶಸ್ವಿ ಸಿಂಧೆಗೆ ಈತ ಇಷ್ಟೊಂದು ಆತ್ಮೀಯನಾಗಿದ್ದನ? ಈಕೆಯನ್ನ ಬರ್ಬರವಾಗಿ ಅಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡೋದು ಏನಿತ್ತು? ಇನ್ನೂ ಕೂಡ ಈ ಪ್ರಕರಣ ತನಿಖೆ ನಡೆಯುತ್ತಿದ್ದು ಆರೋಪಿ ಈತನೇ ಅನ್ನೋದು ಸಾಬೀತಾಗಿಲ್ಲ. ಪ್ರಕರಣ ನಡೆದ ದಿನದಿಂದ ಈತ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗುತ್ತಿದೆ. ಇತ್ತ ಪೊಲೀಸರಿಗೆ ತನ್ನ ಮಗಳು ಕಾಣೆಯಾಗಿದ್ದಾಳೆ ಎಂದು ದೂರು ನೀಡಿದ ತಂದೆಗೆ ಈ ರೀತಿ ಕೂಡ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಅಂತ ಕನಸು ಮನಸ್ಸಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಅನ್ಸುತ್ತೆ. ಯಾವ ತಂದೆ ತಾಯಿಗಾದರೂ ತಮ್ಮ ಮಗಳು ಕೊಲೆಯಾಗಿ ಶವವನ್ನ ನೋಡಲು ಹೋದಾಗ ಇಂತಹ ಸ್ಥಿತಿಯಲ್ಲಿದ್ರೆ ಹೇಗೆ ಆಗ್ಬೇಡ ಹೇಳಿ. ಆತ ಆಕೆಯನ್ನ ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂದ್ರೆ ಎಂತ ಪಾಪಿ ಆಗಿದ್ರೆ ಅವನು. ಹಾಗಿದ್ರೆ ರಾಕ್ಷಸ ಪ್ರವೃತ್ತಿಗೆ ಮಿತಿನೇ ಇಲ್ವಾ? ಬಾಳೆ ಬದುಕಬೇಕಾಗಿದ್ದ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಸಾವನ್ನಪ್ಪಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಈ ಪ್ರಕರಣದ ತನಿಖೆಯಿಂದಷ್ಟೇ ಎಲ್ಲವೂ ಹೊರಬರಬೇಕಾಗಿದೆ. ಇಂಥ ಹೀನ ಕಾರ್ಯ ಯಾರೇ ಮಾಡಿರಲಿ ಅಂತವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು.